ಇನ್ನು ತಮಿಳುನಾಡು ರಾಜಧಾನಿ ಚೆನ್ನೈನಲ್ಲೂ ಕೂಡ ರಣಮಳೆ, ಅವಾಂತರಗಳ ಸರಮಾಲೆ. ಅಲ್ಲೂ ಕೂಡ ವಿಕ್ರವಾಂಡಿ ಅಂತಕ್ಕಂಥ ಗ್ರಾಮದಲ್ಲಿ ಸೇತುವೆ ಕುಸಿತವಾಗಿದೆ. ಸೇತುವೆ ಕುಸಿದು ಮನೆಗಳಿಗೆ ನುಗ್ಗಿದೆ ನೀರು. ಆ ನೀರಲ್ಲಿ ಸಿಲುಕಿದ್ದವರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚೆನ್ನೈನ ವಿಕ್ರವಾಂಡಿ ಅಂತಕ್ಕಂಥ ಗ್ರಾಮ, ಚೆನ್ನೈ ಹತ್ತಿರ. ಬೋಟಲ್ಲಿ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಇವೆಲ್ಲ ಆ್ಯಕ್ಚುಲಿ ಬಯಲು ಪ್ರದೇಶ. ನೀರು ನೋಡಿ ಎಷ್ಟು ತುಂಬಿಕೊಂಡಿದೆ ಅಂತ. NDRF, SDRF ಮತ್ತು ಸೇನೆಯವರು, ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಜನರ ರಕ್ಷಣೆಗೆ. ಸೇತುವೆ ಒಂದು ಕುಸಿತವಾಗಿರೋದ್ರಿಂದ ಇಡೀ ಗ್ರಾಮದ ಮನೆಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಇಡೀ ಗ್ರಾಮದ ನೋಡಿ, ಇದು ರೋಡ್ ಕೊಚ್ಕೊಂಡು ಹೋಗಿರೋದು. ರೋಡ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ, ಟಾರ್ ರೋಡ್. ಇನ್ನು ಓಡಾಡಬೇಕು ಅಂದರೆ ಹೆಂಗೆ ಸಾಧ್ಯ? ಸಂಪರ್ಕ ಕಡಿತ ಅಷ್ಟೇ. ಅಲ್ಲಿರೋರು ಆ ಕಡೆ ಇರೋರಲ್ಲಿ, ಈ ಕಡೆ ಇರೋರು ಇಲ್ಲಿ. ಇದೆಲ್ಲ ಮಳೆ ನೀರು ತಗ್ಗಬೇಕು, ಇದೆಲ್ಲ ಸರಿಪಡಿಸ್ಬೇಕು. ತುಂಬ ಕೆಲಸ ಕಾರ್ಯಗಳಿದೆ. ತಮಿಳುನಾಡು ಸರ್ಕಾರ ರ್ಯಾಪಿಡಾಗಿ ಆ್ಯಕ್ಷನ್ ಮಾಡಬೇಕು. ಈಗ ನೆಕ್ಸ್ಟ್ ಮುಗಿತಾ ಇದ್ದ ಹಾಗೆ ತಮಿಳುನಾಡಿನಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಶ್ರೀನಗರ ಕನ್ಯಾಕುಮಾರಿ ಹೆದ್ದಾರಿ ಮುಳುಗಡೆಯಾಗ್ಬಿಟ್ಟಿದೆ. ಅದು ಲಾಂಗೆಸ್ಟ್ ಹೈವೇ. ಅದು ಶ್ರೀನಗರ ಟು ಕನ್ಯಾಕುಮಾರಿ, ಅಂದರೆ ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ, ಈ ತುದಿಯಿಂದ ಆ ತುದಿಗೆ ಸಂಪರ್ಕ ಕಲ್ಪಿಸೋ ಹೈವೇ ಇದು. ಆ ಹೈವೇ ಸೇಲಂ ಮುಖಾಂತರ ಪಾಸ್ ಆಗುತ್ತಲ್ಲ, ಸೇಲಂನ ರಸ್ತೆ ಸಂಪೂರ್ಣ ಜಲಾವೃತವಾಗ್ಬಿಟ್ಟಿದೆ. ರಸ್ತೆಯ ಅಕ್ಕಪಕ್ಕದ ಅಂಗಡಿ ಮನೆಗಳೆಲ್ಲವೂ ಜಲಾವೃತವಾಗಿದೆ. ಕಾರುಗಳೆಲ್ಲ ನೀರಿನಲ್ಲಿ ತೇಲ್ತಾ ಇವೆಯಂತೆ. ಹಾಗಿದೆ ಪರಿಸ್ಥಿತಿ. ಸೇಲಂ ಹೆಚ್ಚು ಕಡಿಮೆ ಹಂಗೆ ನೋಡೋಕ್ಕೋದ್ರೆ ಸೇಲಂ ನಿಮಗೆ ಕರಾವಳಿ ಜಿಲ್ಲೆ ಏನಲ್ಲ, ಅದು ತಮಿಳುನಾಡಿನ 2ನೇ ಅತಿ ದೊಡ್ಡ ನಗರ ಚೆನ್ನೈ ಬಿಟ್ಟರೆ. ಅಲ್ಲೂ ಕೂಡ ಪರಿಸ್ಥಿತಿ ಹೀಗೆ ಇದೆ. ಮತ್ತು ಚಂಡಮಾರುತದ ಪರಿಣಾಮ ನಿಮಗೆ ನೋಡಿ, ಅಲ್ಲಿ ಚಂಡಮಾರುತ ಆದರೆ ಬೆಂಗಳೂರಿನಲ್ಲಿ ಮಳೆ ಬರುತ್ತೆ ಅಂತಂದರೆ ಸೇಲಂನಲ್ಲಿ ಬರಲ್ವಾ? ಹಾಗೆ ಅದರ ಎಫೆಕ್ಟ್ ಒಂದೊಂದು ರಾಜ್ಯದಿಂದ ಒಂದೊಂದು ರಾಜ್ಯಕ್ಕೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಸೇಲಂ. ಇಷ್ಟು ನೀರು ನಿಂತರೆ ಹೆಂಗೆ ಜನ ಓಡಾಡೋದಕ್ಕಾಗುತ್ತೆ? ಇಷ್ಟು ಪ್ರಮಾಣದ ಮಳೆಯಾಗಿದೆ ಅಂತ ಅರ್ಥ. ಮಳೆ ಈಗ ಸದ್ಯಕ್ಕೇನೋ ತಗ್ಗಿದೆ.